ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂಥದ್ದು ಮೊದಲ ಪ್ರಚಾರದ ಸಭೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡ್ತಾ ಇರುವಂಥದ್ದು ಮತ್ತು ಅದು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ. ಸರ್, ಅಮಿತ್ ಶಾ ಅವರು ಮೊದಲ ಪ್ರಚಾರ ಸಭೆ ರಾಜ್ಯದಲ್ಲಿ ಶುರು ಮಾಡಿದ್ದು ಅದು ತಮ್ಮ ಒಂದು ಏನು ಸ್ಪರ್ಧೆ ಮಾಡುತ್ತಿರುವಂಥ ಕ್ಷೇತ್ರದಲ್ಲಿ ಆರಂಭ ಮಾಡ್ತಾ ಇರೋದು ಏನು ಅನಿಸುತ್ತೆ? ಇಲ್ಲ, ಇವಾಗ ಏನಾಗಿದೆ, ಈಗ ಆಲ್ರೆಡಿ ನಾವು ಕಳೆದ 10-12 ದಿನದಿಂದ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಎಲ್ಲೂ ಈ ವ್ಯಾಪ್ತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಈಗ ಆಲ್ರೆಡಿ ಪ್ರಚಾರ ಭರದಿಂದ ಸಾಗಿದೆ. ಇವತ್ತು ನಮ್ಮ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ನಾಳೆ ಚನ್ನಪಟ್ಟಣದಲ್ಲಿ ಒಂದು ರೋಡ್ ಶೋ ಇಟ್ಕೊಂಡಿದ್ದಾರೆ. ಇದರಿಂದ ನಮ್ಮ ಪ್ರಚಾರಕ್ಕೆ ಇನ್ನೂ ಕೂಡ ಹೆಚ್ಚು ಪ್ರೋತ್ಸಾಹ ಸಿಕ್ತಾಗುತ್ತೆ, ಹೆಚ್ಚು ಬಲ ಬಂದಂಗೆ ಆಗುತ್ತೆ. ಅಮಿತ್ ಶಾ ಅವರೇ ಖುದ್ದು ಬಂದು ತಮ್ಮ ಕ್ಷೇತ್ರದಲ್ಲಿ ಮೊದಲ ರೋಡ್ ಶೋ ಮಾಡ್ತಾ ಇರುವಂಥ ಒಂದಷ್ಟು ಜನರಲ್ಲಿ, ಕಾರ್ಯಕರ್ತರಲ್ಲಿ ಒಂದಷ್ಟು ಉತ್ಸಾಹ ಎಲ್ಲ ಜಾಸ್ತಿ ಆಗುತ್ತೆ. ಹೌದು, ಕಾರ್ಯಕರ್ತರಿಗೆ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಹೀಗಾಗಿ ಅವರು ನಾಳೆ ಬೆಳಗ್ಗೆ 10 ಗಂಟೆಯಿಂದ ಹಲವಾರು ಕಾರ್ಯಕ್ರಮ ಇದೆ. ಸೊ ಸಂಜೆ ಅದು ಚನ್ನಪಟ್ಟಣಕ್ಕೆ ಮೀಸಲಾಗಿಟ್ಟಿದ್ದಾರೆ. ಸೊ ಹೀಗಾಗಿ ಇದೊಂದು ಚಾಲನೆ ಸಿಗುತ್ತೆ, ವೇಗ ಸಿಗುತ್ತೆ ನಮ್ಮ ಪ್ರಚಾರಕ್ಕೆ. ಕಾರ್ಯಕರ್ತರಲ್ಲೂ ಕೂಡ ಒಂದು ಪ್ರೋತ್ಸಾಹ, ಒಂದು ಮೋಟಿವೇಶನ್ ಆದಂಗೆ ಆಗುತ್ತೆ. ಸರ್, ದೇಶ ವಿಭಜನೆ ಮಾಡಿದಂಥ ಹೇಳಿಕೆ ಕೊಟ್ಟಂಥ ಡಿ ಕೆ ಸುರೇಶ್ ಅವ್ರ ಕ್ಷೇತ್ರದಲ್ಲಿ ಈಗ ಜೋಡಣೆ ಸಂಬಂಧಪಟ್ಟಂತೆ ಏನು ಅಮಿತ್ ಶಾ ಅವರು ಬರ್ತಾ ಇರುವಂಥದ್ದು, ಇದು ನೀವು ಯಾವ ರೀತಿ ಅನಲೈಸ್ ಮಾಡ್ತೀರಾ? ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸರ್, ಈಗ ಎಲ್ಲ ಕಡೆ ಕೂಡ ಪ್ರಚಾರ ಶುರು ಮಾಡಿದ್ದೀರಾ, ಎಲ್ಲ ಕಡೆ ಪ್ರಚಾರ ಆರಂಭಿಸಿದ್ದೀರಾ, ಹೆಂಗಿದೆ ಸರ್ ವಾತಾವರಣ? ಇಲ್ಲ, ಈಗಾಗಲೇ ತಮ್ಮ ಸ್ನೇಹಿತರೆ ವರದಿ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಜನರ ಸ್ಪಂದನೆ ಚೆನ್ನಾಗಿದೆ, ಸಂತೋಷದಿಂದ ಎಲ್ಲ ಕಡೆ ಸ್ವಾಗತಿಸ್ತಾ ಇದ್ದಾರೆ. ಹೀಗಾಗಿ ಒಂದು ನಮ್ಮ ಆತ್ಮವಿಶ್ವಾಸ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಸೊ ಜನರು ಹೋದ ಕಡೆ ಎಲ್ಲ ನಮಗೆ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಹೀಗಾಗಿ ನಮಗೂ ಕೂಡ ಈ ಗೆಲುವಿನ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನ, ರಿಪಬ್ಲಿಕ್ ಟಿವಿ, ಬೆಂಗಳೂರು. ಅಮಿತ್ ಶಾ ಅವರು ಇವತ್ತು ರಾಜ್ಯಕ್ಕೆ ತಡರಾತ್ರಿ ಆಗಮಿಸಿದರು. ಆಗಮಿಸಿ ಈಗ ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಒಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್, ಖಾಸಗಿ ಹೋಟೆಲ್ನಲ್ಲಿ ಸ್ಟೇ ಆಗಿರುವಂಥ ಅಮಿತ್ ಶಾ ಅವರು ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಬಳಿಕ ಇವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ. ಆ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿ ವಾಪಸ್ ಖಾಸಗಿ ಹೋಟೆಲ್ಗೆ ಬಂದು ಅಲ್ಲಿ ಲೀಡರ್ಗಳ ಜೊತೆಯಲ್ಲಿ ಒಂದು ಸುತ್ತಿನ ಮೀಟಿಂಗನ್ನು ಮಾಡ್ತಾರೆ. ಆ ಬಳಿಕ ಲಂಚ್